ವೇದಿಕೆ ಮೇಲಿಂದ ಹೇಳ್ತಾ ಇದ್ದೀನಿ, ಯುದ್ಧಕ್ಕೆ ಸಿದ್ಧ. ಹೇಳ್ರಿ ಮಿಸ್ಟರ್ ಸುದೀಪ್, ಯಾವ ಯುದ್ಧ? ಏನ್ ಯುದ್ಧ ಬಗ್ಗೆ ಮಾತಾಡ್ತಿದ್ದೀರಾ? ಯಾವ ಯುದ್ಧ ಬಗ್ಗೆ ಮಾತಾಡ್ತಿದ್ದೀರಾ? ಏನ್ ಯುದ್ಧ ರೀ? ನಗು ಬರುತ್ತೆ ನಿಮ್ದೆಲ್ಲ ನಾಟಕ ನೋಡಿದ್ರೆ, ಡ್ರಾಮಾ ನೋಡಿದ್ರೆ. ಯುದ್ಧ ಗಿದ್ದ ಮಾಡಕ್ ಹೋಗ್ಬೇಡಿ, ಸಿನಿಮಾಗಳನ್ನ ಮಾಡಿ ಅಷ್ಟೇ. ಸಿನಿಮಾ ಮಾಡಿ ಕೋಟಿ ಕೋಟಿ ಕಾಸು ಮಾಡಿ ಅಭಿಮಾನಿಗಳನ್ನ ಮಂಗೆ ಮಾಡಿ, ಅಷ್ಟ್ ಬಿಟ್ರೆ ಯುದ್ಧ ಮಾಡಕ್ಕೆ ನಿಮ್ಮಿಂದ ಆಗಲ್ಲ. ಯುದ್ಧ ಮಾಡ್ಬೇಕಾದ್ರೆ ಗಡಿ ಪ್ರದೇಶಕ್ಕೆ ಹೋಗ್ಬೇಕಾಗ್ತದೆ. ಹೋಗಿ ಹೋಗಿ, ಒಳ್ಳೇದೇ ಇದು. ಇವಾಗ ಅಗತ್ಯ ಇದೆ, ಬಾಂಗ್ಲಾದೇಶ ಗಡಿ ಪ್ರದೇಶದಲ್ಲಿ ಸೈನಿಕರ ಅಗತ್ಯ ಇದೆ ಅಂತೆ. ಹೋಗಿ, ನಿಮ್ಗಳ ಹುಚ್ಚು ಅಭಿಮಾನಿಗಳು ಕೇಕೆ ಹಾಕಿ ನಗ್ತಾರಲ್ಲ ನಿಮ್ಮ ಎಲ್ಲ ಭಾಷಣಗಳಿಗೆ, ನಿಮ್ಮೆಲ್ಲ ಪ್ರೊಪಗಂಡ ಸ್ಪೀಚ್ ಗಳಿಗೆ, ಹೋಗಿ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ಯುದ್ಧ ಮಾಡಕ್ಕೆ. ಸ್ಟ್ಯಾಂಡರ್ಡ್ ಹೀರೋಗಳಲ್ಲಿ ಒಬ್ಬರಾದ್ರೂ ಸೆನ್ಸಿಬಲ್ ಪರ್ಸನ್ ಇದೆ ಅಂತ ಅನ್ಕೊಂಡಿದ್ದೆ ನಾನು. ಅದು ಹೊರಟೋಯ್ತು. ಅಲ್ಲ, ಲಾಸ್ಟ್ ಇಯರ್ ಗೊತ್ತಾಗಿತ್ತು. ಲಾಸ್ಟ್ ಇಯರ್ ನಾನು ಬಿಗ್ ಬಾಸ್ ಇನ್ ಮುಂದೆ ಬರಲ್ಲ ಅಂತ ಹೇಳಿ ಬೊಗಳೆ ಬಿಟ್ಟು ಮತ್ತೆ ಕಾಸು ಜಾಸ್ತಿ ಸಿಕ್ಕಾಗ ಹೋದಾಗ ಗೊತ್ತಾಯ್ತು ನೀವೆಲ್ಲರೂ ಒಂದೇ ಬಟ್ಲಲ್ಲಿ ಇರುವಂತ ಉಪ್ಪಿನಕಾಯಿ ಅಂತ ಹೇಳಿ. ಒಬ್ರು ಯುದ್ಧ ಮಾಡಕ್ ಹೋಗಿ ಜೈಲಲ್ಲಿ ಕುಣಿತಾ ಇರೋದು ಕಾಣ್ತಾ ಇಲ್ವೇ? ಮತ್ತೆ ನೀವುಗಳು ಕೂಡ ಯುದ್ಧ ಮಾಡಕ್ ಇಳಿಬೇಕಾ? ಅದು ಯಾರ ಜೊತೆ? ಮಾಡರ್ನ್ ಸತ್ಯ ಸಾವಿತ್ರಿ ವಿಜಯಲಕ್ಷ್ಮಿ ಅವ್ರ ಜೊತೆ. ಅವ್ರ ಜೊತೆ ತಾನೆ, ಅವ್ರಿಗೆ ತಾನೇ ಟಾಂಗ್ ಕೊಟ್ಟಿರೋದು. ವಿಜಯಲಕ್ಷ್ಮಿ ನಿಮಗೆ ಟಾಂಗ್ ಕೊಟ್ಟಿರೋದು, ನೀವು ಅವರಿಗೆ ಟಾಂಗ್ ಕೊಟ್ಟಿರೋದು. ಏನಮ್ಮ ವಿಜಯಲಕ್ಷ್ಮಿ ಅವರೇ, ಶ್ರೀರಾಮಚಂದ್ರ ಅಂತ ಪತಿ ದೇವರು. ಪವಿತ್ರ ಗೌಡ ಸೀತಾ, ಆ ಸೀತೆಯನ್ನು ರಾವಣದಿಂದ ಕಾಪಾಡ್ಲಿಕ್ಕೆ ರೇಣುಕಾ ಸ್ವಾಮಿ ಎಂಬ ರಾವಣವನ್ನು ಮರ್ಡರ್ ಮಾಡಿಬಿಟ್ರು. ನೀವೇನು ಇದ್ರಲ್ಲಿ? ನಿಮ್ದು ಪಾತ್ರ ಶೂರ್ಪನಕ್ಕಿನ ಮಂಡೋದರಿನ ಏನು? 10 ವರ್ಷ ಮೊದಲೊಮ್ಮೆ ಸರಿಯಾಗಿ ಒದೆ ತಿಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದಿದ್ರಲ್ರಿ. ಹೆಂಡತಿ ಇದ್ರೂ ಕೂಡ ಟೀನೇಜ್ ವಯಸ್ಸು ಹುಡುಗಿರುವಂತಹ ಹ್ಯಾಂಡ್ಸ್ ಅನ್ನು ಕೀಪ್ ಆಗಿ ಇಟ್ಕೊಂಡ ಪತಿಯನ್ನು ಮರ್ಡರ್ ಮಾಡಿದ ಪತಿಯನ್ನು ಅದೆಂಗ್ರಿ ಇಷ್ಟು ಘಂಟಾಘೋಷವಾಗಿ ಸಮರ್ಥಿಸಕ್ಕೆ ಮನಸ್ಸು ಬರುತ್ತೆ ನಿಮ್ಗಳಿಗೆಲ್ಲ? ನಾಚಿಗೆ ಮಾನ ಮರ್ಯಾದೆ ಏನ್ ಅನ್ಸಲ್ವಾ ನಿಮ್ಗೆ? ಏನು ದರ್ಶನ್ ಅವರ ಫ್ಯಾನ್ಸ್ ಅನ್ನು ಹೊಗಳಿ ಹೊಗಳಿ ಅಟ್ಟಕ್ಕೇರ್ಸಿದಿರಲ್ಲ. ನೋಡಿದಿ ದರ್ಶನ್ ಅವರ ಫ್ಯಾನ್ಸ್ ಹಣೆ ಬರಹ. ಹೆತ್ತ ತಾಯಿ ತಂದೆಗಿಂತಲೂ ಜಾಸ್ತಿ ಅಂತೆ ದರ್ಶನ್ ಅವರು. ಏನ್ ಕಚಡ ಮನಸ್ಸಿದ್ರಿ ನಿಮ್ ದರ್ಶನ್ ಫ್ಯಾನ್ಗಳ. ಏನ್ ಸಿಗ್ತಲ್ಲ ನನ್ಗೆ, ಎಲ್ಲಿ ಇಲ್ಲ. ಇದನ್ನ ಚಪ್ಲಿ ಕೂಡ ಹಾಕಿಲ್ಲ ಇವ್ರಿಗೆ. ಚಪ್ಲಿ ಹೊಡಿಬೇಕು ಇವ್ರಿಗಳಿಗೆಲ್ಲ. ಹೆತ್ತ ತಂದೆ ತಾಯಿಗಿಂತಲೂ ಬಿಗಿಲಂತೆ. ಅಬ್ಬಬ್ಬಬ್ಬ, ಏನ್ ಮಾಡಿದ್ದಾರೆ ನಿಮ್ಗಳಿಗೆ ಅಂತದ್ದು? ಸಿನಿಮಾ ತಾನೇ ಕೊಟ್ಟಿರೋದು. ನಿಮ್ ಮನೆಗೆ ರೇಷನ್ ಹಾಕ್ತಿದ್ದಾರಾ? ನಿಮ್ಮ ಅಕ್ಕ ತಂಗಿ ಅಣ್ಣ ತಮ್ಮಂದಿರಿಗೆ ಸ್ಕೂಲ್ ಫೀಸ್ ಕಟ್ಟಿದಾರ? ನಿಮ್ಮ ತಂದೆ ತಾಯಿಗಳಿಗೆ ಅನಾರೋಗ್ಯವಾದಾಗ ಹಾಸ್ಪಿಟಲ್ ಬಿಲ್ ಕಟ್ಟಿದಾರ? ಅಕ್ಕ ತಂಗಿಯವರ ಮದುವೆ ಹಣ ಸಹಾಯ ಮಾಡಿದ್ದಾರಾ? ಏನ್ ಮಾಡಿದ್ದಾರೆ ದರ್ಶನ್ ಅವರು? ಬರ್ತಡೇ ದಿನ ಲೈನ್ ಅಲ್ಲಿ ಭಿಕಾರಿಗಳಿಗಂತೆ ನಿಂತು ಕೈ ಕೊಟ್ಟು ಹಿಂಗಿ ಓಡಿಸೋದು ನೋಡಿದೀವಿ ನಾವೆಲ್ಲ. ಫ್ಯಾನ್ಸ್ ಗಳು ದರಿದ್ರ ನನ್ ಮಕ್ಳು. ಇವರಿಬ್ರು ಸಾಲದಂತ ಹೇಳಿ ಆ ನಲ್ಪಾಡ್ ಬೇರೆ. ಏನ್ ಭಾಷಣ ಬಿಗಿತಾರೆ ನೋಡಿ. ಕನ್ನಡಿಗರಂದ್ರೆ ಪ್ರೀತಿ ಉಕ್ಕಿ ಹರಿತಾ ಇದಂತೆ. 6 ಕೋಟಿ ಕನ್ನಡಿಗರು ಎಲ್ರೂ ಪ್ರೀತಿ ಮಾಡ್ತಾರೆ ದೇವರುಗಳನ್ನ. ಸಾರಿ, ನನ್ನನ್ನು ಮೈನಸ್ ಮಾಡಿ ಅದರಿಂದ. ನಾನಿಲ್ಲ 6 ಕೋಟಿ ಅಂತ ಹೇಳ್ಬೇಡಿ. ಸಿನಿಮಾದವರನ್ನು ಪಾಲಿಟಿಷಿಯನ್ ಅವರಿಗೆ ಬಕೆಟ್ ಹಿಡಿದು ಅವ್ರನ್ನ ತಲೆಯಲ್ಲಿ ಕೂರಿಸುವ ಅಭ್ಯಾಸ ನಮ್ಗೆ ಇಲ್ವೇ ಇಲ್ಲ. ಗೊತ್ತು ಬಿಡಪ್ಪ ನಿಮ್ ಕನ್ನಡ ಪ್ರೇಮ, ಕರ್ನಾಟಕ ಪ್ರೇಮ ಎಲ್ಲ ನೋಡಿದೀವಿ ನಾವು. ನಿಮ್ಮ ಅಪ್ಪ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಏನ್ ಹೇಳಿದಾರೆ ಅಂತ ಕೇಳಿದೀವಿ ನಾವು.